ನಮಸ್ಕಾರ ಸ್ನೇಹಿತರೆ, ಕಲ್ಪನೆಯ ಲೋಕಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಲು ನಾನು ಸಿದ್ಧ. ನೀವು ಸಿದ್ಧನಾ? ಬನ್ನಿ, ಇವತ್ತಿನ ಕಥೆ ಶುರು ಮಾಡೋಣ. ನಾರಾಯಣಪುರದ ಊರಿನ ಶೆಟ್ಟರ ದಿನಸಿ ಅಂಗಡಿಗೆ ವೆಂಕಟರಮಣ ಸಂಜೆ ಸುಮಾರು 6 ಗಂಟೆಗೆ ಹೋದ. 1 ಕೆಜಿ ತೊಗರಿಬೇಳೆ, ತುಪ್ಪ, ಅರ್ಧ ಕೆಜಿ ಹೆಸರುಬೇಳೆ, 1 ಕೆಜಿ ಕಡಲೆಕಾಯಿಯ ಎಣ್ಣೆ, 2 ತೆಂಗಿನಕಾಯಿ, 1 ಲೀಟರ್ ನಂದಿನಿ ಹಾಲು, ಹೀಗೆ ಉಬ್ಬಟ್ಟಿಗೆ ಅಗತ್ಯವಾದ ಮನೆಗೆ ಬೇಕಾದ ದಿನಸಿ ಪದಾರ್ಥಗಳನ್ನು ಕೊಂಡುಕೊಂಡ. ಮನೆಗೆ ಬಂದು ಮಡದಿ ಮಹಾಲಕ್ಷ್ಮಿಗೆ ಒಬ್ಬಟ್ಟು, ಕೋಸಂಬರಿ, ಒಬ್ಬಟ್ಟಿನ ಸಾಂಬಾರ್, ಅನ್ನ ಎಲ್ಲವನ್ನೂ ಚೆನ್ನಾಗಿ ಮಾಡು, ಎಲ್ಲವೂ ರುಚಿರುಚಿಯಾಗಿರ್ಲಿ, ಬೇಕಿದ್ರೆ ನಾನೂ ಏನಾದರೂ ಸಹಾಯ ಮಾಡುತ್ತೇನೆ ಎಂದು ವೆಂಕಟರಮಣ ಹೇಳಿದ. ಅದಕ್ಕೆ ಮಹಾಲಕ್ಷ್ಮಿ, ಆವಾಗ್ಲೇ ನಾನು ಅವರೆಕಾಳಿನ ಸಾರು, ರಾಗಿ ಮುದ್ದೆ ಮಾಡಿಯಾಗಿದೆ. ಮಾಡು ಅಂದ್ರೆ ಮಾಡಿರೋ ಅಡಿಗೆನ ತಿನ್ನೋರ್ಯಾರು ಎಂದು ಸ್ವಲ್ಪ ಜೋರಾಗಿ ಖಾರವಾಗೆಯೇ ನುಡಿದಳು. ಅದಕ್ಕೆ ವೆಂಕಟರಮಣ, ಏನೋ ಮಗಳು ಸರಸ್ವತಿ ಆಸೆಪಟ್ಲು ಅಂತ ಇದನ್ನೆಲ್ಲ ಕೆಲ್ಸದಿಂದ ಬರುವಾಗ ಅಂಗಡಿಯಿಂದ ತಂದೆ. ನೀನ್ ಮಾಡ್ಕೊಡ್ತೀಯಾ? ಅವಳು ತಿಂದು ಖುಷಿಯಾಗಿರ್ಲಿ ಅಂತ ಅನಿಸ್ತು. ನನ್ ಮಾತನ್ನ ನೀನ್ ಯಾವಾಗ ತಾನೇ ಕೇಳಿದ್ಯಾ ಅಂತ ಮಾತನಾಡಿಕೊಂಡು ಸುಮ್ಮನಾದ. ಸರಿ, ಒಬ್ಬಟ್ಟನ್ನ ನಾಳೆ ಬೆಳಿಗ್ಗೆ ಮಾಡುತ್ತೇನೆ ಅಂತ ಹೇಳಿದಳು ಮಹಾಲಕ್ಷ್ಮಿ. ಬಳಿಕ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಮಗಳು ಸರಸ್ವತಿ ಕೋಣೆಯಲ್ಲಿ ಶಾಲೆಯಲ್ಲಿ ಕೊಟ್ಟ ಹೋಂವರ್ಕ್ ಬರೆಯುತ್ತಿದ್ದಳು. ಅವಳ ಬಳಿ ಹೋಗಿ, ಒಬ್ಬಟ್ಟು ತಿನ್ಬೇಕನ್ಸಿದ್ರೆ ನನಗ್ ಹೇಳ್ಬೇಕು. ಅಪ್ಪಂಗ್ ಹೇಳಿದ್ಯಾ? ನೀನು ಅಪ್ಪಂಗೆ ಹೇಳಿದ್ಯಾರ್? ಅಯ್ಯೋ, ನಾನು ಒಬ್ಬಟ್ಟು ಬೇಕು ಅಂತ ಅಪ್ಪಂಗೆ ಹೇಳಿಲ್ಲ ಅಮ್ಮ. ನಮ್ಮೇಷ್ಟ್ರು ಪಾಠ ಮಾಡುವಾಗ ಹೇಳಿದ್ರು, ನೀವ್ ಏನನ್ನು ಬಲವಾಗಿ ಅಂದುಕೊಳ್ತೀರೋ ಮತ್ತೆ ಮತ್ತೆ ಅದನ್ನೇ ಅಂದುಕೊಳ್ತಾ ಇರ್ತೀರೋ ಅದು ಒಂದಲ್ಲ ಒಂದು ದಿನ ಆಗೇ ಆಗುತ್ತೆ. ಉದಾಹರಣೆಗೆ, ನೀವು ಒಬ್ಬಟ್ಟು ತಿನ್ನಬೇಕು ಅಂದುಕೊಳ್ಳಿ. ಆಗ ಮನೆಯಲ್ಲೋ, ಮದುವೆ ಮನೆಯಲ್ಲೋ, ಪಾರ್ಟಿಲೋ ಎಲ್ಲೋ ಒಂದು ಕಡೆ 15 ದಿನದೊಳಗೆ ಒಬ್ಬಟ್ಟನ್ನು ತಿಂದೇ ತಿನ್ನುವಿರಿ. ಯದ್ಭಾವಂ ತದ್ಭವತಿ ಎನ್ನುವ ಹಾಗೆ. ಹಾಗೆಯೇ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡಿಬೇಕು, ಚೆನ್ನಾಗಿ ಓದಬೇಕು ಎಂಬ ಯೋಚನೆ ಮಾಡಿ ಪ್ರಯತ್ನ ಮಾಡಿದರೆ ಅದು ಹಾಗೆಯೇ ಆಗುವುದು ಅಂದಿದ್ರು. ಅದನ್ನ ಅಪ್ಪನ ಹತ್ರ ಹೇಳಿದ್ದೆ ಅಷ್ಟೇನಮ್ಮ ಎಂದಳು. ರಾತ್ರಿ ಊಟ ಎಲ್ಲ ಆದ್ಮೇಲೆ ಮಹಾಲಕ್ಷ್ಮಿ ಗಂಡನಿಗೆ, ಮೇಷ್ಟ್ರು ಮಕ್ಕಳಿಗೆ ಒಳ್ಳೆ ಭಾವನೆ ಸದಾ ಇಟ್ಕೊಳ್ಳಿ, ನಿಮಗೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಅರ್ಥದಲ್ಲಿ ಹೇಳಿರ್ತಾರೆ. ಅದು ಒಬ್ಬಟ್ಟಿಗೆ ಅಷ್ಟೇ ಅನ್ವಯ ಆಗೋದಿಲ್ಲ ಅಂತ ಹೇಳಿದಳು. ಆಯ್ತು, ಹೇಗೋ ಒಬ್ಬಟ್ಟಿಗೆ ಅಗತ್ಯ ಇರೋ ದಿನಸಿ ಸಾಮಗ್ರಿಗಳು ತಂದಾಗಿದೆ. ಬೆಳಗ್ಗೆ ಸರಸ್ವತಿ ಶಾಲೆಗೆ ಹೋಗುವ ಮುನ್ನ ಒಬ್ಬಟ್ಟು ಮಾಡು ಅಂತ ವೆಂಕಟರಮಣ ಹೇಳಿದ್ದಕ್ಕೆ ಆಯ್ತು ಎನ್ನುವ ಅರ್ಥದಲ್ಲಿ ಮಹಾಲಕ್ಷ್ಮಿ ತಲೆಯಾಡಿಸಿದಳು. ಕೆಲವು ದಿನಗಳ ನಂತರ ಮೇಷ್ಟ್ರು ಹೇಳಿದ ಯದ್ಭಾವಂ ತದ್ಭವತಿ ಎಂಬುದು ನಿಜವಾಗಿಯೂ ಫಲಿಸುತ್ತದೆಯೋ ಎಂದು ತಿಳಿಯಲು ಇಚ್ಛಿಸಿದ ಸರಸ್ವತಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಬೇಕೆಂದು ಯೋಚಿಸುತ್ತಾ ಇದ್ದಳು. ಅದಕ್ಕೆ ತಕ್ಕನಾಗಿ ಶ್ರಮವನ್ನೂ ಹಾಕತೊಡಗಿದಳು. ಅಂತೆಯೇ ಶಾಲಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾದಳು. ಯಾವಾಗ ಸ್ವಚ್ಛ ಮನಸ್ಸಿನಿಂದ ಜೀವನದಲ್ಲಿ ಏನನ್ನೂ ಅಂದುಕೊಳ್ಳುತ್ತೇವೆಯೋ ಅದು ಆಗಿಯೇ ಆಗುತ್ತದೆ. ಸಂಶಯಾಸ್ಪದ ಮನಸ್ಸಿನಿಂದ, ಅಪನಂಬಿಕೆಯಿಂದ ಅಂದುಕೊಳ್ಳಬಾರದು. ಪ್ರತಿದಿನವೂ ಆಯಾಯ ದಿನದ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡುವ ಉದ್ದೇಶಿತ ಯೋಜನೆ, ಕಾರ್ಯಕ್ಕಾಗಿ ಶ್ರಮಿಸಿದರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ಅಂದುಕೊಂಡಳು.